ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಮುನಿರತ್ನ ಕಚೇರಿಯಲ್ಲಿ ಸ್ಥಳ ಮಹಾಜರು ನಡೀತಾ ಇತ್ತು, ಅದು ಮುಕ್ತಾಯ ಆಗಿದೆ. ಗುತ್ತಿಗೆದಾರ ಚಲುವರಾಜು ಕಂಪ್ಲೇಂಟ್ ಮಾಡಿದ್ರು, ಅವ್ರನ್ನ ಕೂಡಿ ಹಾಕಲಾಗ್ತಾ ಇತ್ತು, ಅವ್ರ ಮೇಲೆ ಹಲ್ಲೆ ನಡೆಸಲಾಗ್ತಾ ಇತ್ತು ಅನ್ನುವಂಥದ್ದು, ಹಾಗೂ ಇನ್ನೂ ಒತ್ತಡ ಹೇರಿರ್ತಕ್ಕಂಥ ಘಟನೆ. ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಚಲುವರಾಜು ಕಂಪ್ಲೇಂಟ್ ಮಾಡಿದ್ರು. ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಮುನಿರತ್ನ ನಿವಾಸದಲ್ಲಿ ಸ್ಥಳ ಮಹಾಜರು ಮಾಡಲಾಯಿತು. ಮುನಿರತ್ನ ಕಚೇರಿಯಲ್ಲಿ ಸ್ಥಳ ಮಹಾಜರು ಅದೀಗ ಮುಕ್ತಾಯ ಆಗಿದೆ. ಏನಾಗತ್ತೆ ಈ ಕೇಸ್? ಪ್ರಭಾವಕ್ಕೆ ಒಳಗಾಗಿ ಪೊಲೀಸರು ಏನಾದರೂ ಇದರಲ್ಲಿ ಪ್ರಭಾವಕ್ಕೆ ಈಡಾಗ್ತಾರಾ, ಅಥವಾ ದರ್ಶನ್ ಕೇಸ್ನಲ್ಲಿ ತೆಗೆದುಕೊಂಡ ಹಾಗೆ ಸ್ಟ್ರಿಕ್ಟ್ ಆದಂತಹ ಕ್ರಮಗಳನ್ನು ತಗೊಳ್ತಾರಾ? ಕಾದು ನೋಡಬೇಕಾಗಿದೆ. ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆಯ ಕೇಸ್ ಈಗಾಗಲೇ ದಾಖಲಾಗಿದೆ. ಮುನಿರತ್ನ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುನಿರತ್ನ ಕಚೇರಿಯಲ್ಲಿ ಈಗ ಸ್ಥಳ ಮಹಜರನ್ನ ಮಾಡೋದಕ್ಕೆ ಪೊಲೀಸರು ಹೋಗಿದ್ರು. ಸ್ಥಳ ಮಹಜರು ಮುಗಿದಿದೆ. ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಈ ಎಲ್ಲ ಆರೋಪಗಳನ್ನ ಮಾಡಿದ್ರು ಮುನಿರತ್ನ ವಿರುದ್ಧ. ಈಗ ಚಲುವರಾಜು ಅವ್ರನ್ನ ಕರ್ಕೊಂಡು ಬಂದು ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ಅಶ್ವದೇವಿತ್ ಕನೆಕ್ಟ್ ಆಗಿದ್ದಾರೆ. ದೇವಿತ್, ಮುನಿರತ್ನ ಕಚೇರಿಯಲ್ಲಿ ಸ್ಥಳ ಮಹಜರು ಮುಗ್ದಿದೆ ಅನ್ನುವಂಥದ್ದು, ಚಲುವರಾಜುನು ಇದ್ದಾರಾ, ಏನೆಲ್ಲ ನಡೆದಿದೆ? ಶ್ರೀಲಕ್ಷ್ಮಿ, ಏನೀಗ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಮತ್ತೆ ಕೊಲೆ ಬೆದರಿಕೆ ಕೇಸ್ ಆಯ್ತು. ಸೊ ಹಾಗಾಗಿ ಮುನಿರತ್ನ ಕಚೇರಿಯಲ್ಲಿ ಮತ್ತು ಮನೆಯಲ್ಲಿ ಸ್ಥಳ ಮಹಜರು ಈಗಾಗಲೇ ಮುಕ್ತಾಯ ಆಗಿದೆ. ಸಾಕಷ್ಟು ಪೊಲೀಸ್ ತಂಡ ಇಲ್ಲಿ ಬಂದು ಈಗಲೂ ಕೂಡ ಅಲ್ಲೇ ಇದ್ದಾರೆ. ಒಂದಷ್ಟು ಜನ ಪೊಲೀಸ್ನವರು ಮನೆ ಬಳಿಯೇ ಇದ್ದಾರೆ. ಮುನಿರತ್ನಿಗಾಗಿ ಈಗಾಗಲೇ ಮುನಿರತ್ನ ಈಗ ಕಾಣದಂತೆ ಮಾಯವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ನಡುವೆ ಬೆನ್ನಲ್ಲೇ ಯಾವ ವ್ಯಕ್ತಿಗೆ ಜಾತಿ ನಿಂದನೆಯನ್ನ ಮಾಡುವ ಮುಖಾಂತರ ಯಾವ ವ್ಯಕ್ತಿ ಜೊತೆ ಮಾತನಾಡಿದ್ರು ಅಂದ್ರೆ ಚಲುವರಾಯ ಅಂತ ಏನಿದ್ದಾರೆ ಅವ್ರ ಜೊತೆಗೆ ಮತ್ತೆ ವೇಲು, ಇವರಿಬ್ಬರನ್ನು ಕೂಡ ಕರೆದುಕೊಂಡು ಬಂದು ಇಲ್ಲಿ ಸ್ಥಳ ಮಹಜರು ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ಈಗಾಗಲೇ ಕಳೆದ 3 ವರ್ಷಗಳಿಂದ ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ, ಮೀಟಿಂಗ್ ನೆಪದಲ್ಲಿ ಮನೆ ಕರೆಸಿ ರೂಮ್ ನಲ್ಲಿ ಕೂಡ ಹಾಕ್ತಿದ್ರು. ನನ್ನಷ್ಟೇ ಅಲ್ಲ, ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಬಟ್ಟೆ ಬಿಚ್ಚಿ ಕೂರಿಸಿದ್ದಾರೆ. ತಾನು ಹೇಳದಂತೆ ಕೇಳಬೇಕು, ಹೇಳದವರಿಗೆ ಟೆಂಡರ್ ಕೊಡಬೇಕು ಅಂತ ಬಟ್ಟೆ ಬಿಚ್ಚಿ ಕೂರಿಸಿ ಚಿತ್ರಹಿಂಸೆ ಕೊಡ್ತಾರೆ. ಹಣ ಕೊಡದೆ ಹೋದ್ರೆ ಹೆಂಡತಿ ತಾಯಿಯನ್ನ ಕಳಿಸಿ ಅಂತಾರೆ. ಅಶ್ಲೀಲವಾಗಿ ಮಾತನಾಡ್ತಾರೆ. ಮುನಿರತ್ನ ಅವ್ರಿಗೂ ಕೂಡ 2 ಮಕ್ಕಳಿದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಈಗಾಗಲೇ ಅಂದ್ರೆ ಆರೋಪವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಜೊತೆಗೆ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಅವರನ್ನು ಕೂಡ ನಾನು ಭೇಟಿಯಾಗಿ ಮನವಿ ಮಾಡ್ತೇನೆ, ನನಗೆ ರಕ್ಷಣೆ ಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಅಂತ ಕೂಡ ಈಗ ದೂರುದಾರ ಈಗ ದೊಡ್ಡ ಮಟ್ಟದಲ್ಲಿ ಮುನಿರತ್ನ ಅವರ ಮೇಲೆ ಆರೋಪವನ್ನು ಕೂಡ ಮಾಡಿರುವಂತ ಲಕ್ಷ್ಮಿ. ಈಗ ಅಂದ್ರೆ ಯಾವ ಸ್ಥಳದಲ್ಲಿ ನಿಂತ್ಕೊಂಡು ಅವರು ಮುನಿರತ್ನ ಅವರು ಮಾತನಾಡಿದ್ರು, ಈಗ ಅದ್ರ ಬಗ್ಗೆ ಸ್ಥಳ ಮಹಜರು ಕೂಡ ಆಗಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ದೇವಿತ್ ಡೀಟೇಲ್ಸ್ಗಾಗಿ. ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಯಾವ ರೀತಿ ಕೃತ್ಯವನ್ನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದೆಲ್ಲನೂ ವಿವರವಾಗಿ ಹೇಳಿದ್ರು. ಜೊತೆಗೆ ಇನ್ನು ಮುಂದೇನಾದರೂ ಶಾಂತಿಯುತವಾಗಿ ನಾಗಮಂಗಲ ಇರಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಆದರೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು. ಅದ್ರ ಜೊತೆಗೆ ಅಮಾಯಕರನ್ನು ಬಂಧನ ಮಾಡಿದಿರಿ, ಅವ್ರನ್ನ ಬಿಡಬೇಕು. ಯಾಕೆಂದರೆ ಅಮಾಯಕರು ಮನೇಲಿದ್ದಂಥವ್ರನ್ನ ತಗೊಂಡೋಗಿ ನೀವು ಜೈಲಿಗೆ ಕಳಿಸಿದ್ದೀರಿ, ಇದು ಸರಿಯಲ್ಲ, ಅಂಥವ್ರನ್ನ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಅಂತಿಮವಾಗಿ ಏನೋ ಮಾತನಾಡಿದಂಥ ಚಲುವರಾಯ ಸ್ವಾಮಿ ಅವರು ಅಮಾಯಕರೇನೋ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿರೋದಂತೂ ನಿಜ. ಅಂಥವ್ರನ್ನ ಚಾರ್ಜ್ ಶೀಟ್ ವೇಳೆ ಅವರ ಹೆಸರನ್ನು ಕೈ ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಚಲುವರಾಯ ಸ್ವಾಮಿ ಅವರು ಒಂದಷ್ಟು ರಾಜಕೀಯ ಮಾಡೋದು ಬೇಡ ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಈಗ ಒಂದು ಘಟನೆ ಆಗಬಾರ್ದಾಗಿತ್ತು, ಆಗೋಗಿದೆ. ಆದರೆ ಈ ಥರದೊಂದು ಘಟನೆ ಮುಂದೆ ಆಗಬಾರ್ದು ಅಂದರೆ ರಾಜಕೀಯ ಇದರಲ್ಲಿ ಆಗಬಾರ್ದು, ರಾಜಕೀಯ ಮಿಶ್ರಣ ಆಗಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಂಡ್ರು. ಜೊತೆಗೆ ಏನು ನಿನ್ನೆ ಕುಮಾರಸ್ವಾಮಿ ಅವರು ಒಂದಷ್ಟು ಟೀಕೆ ಮಾಡಿದರು, ಅದಕ್ಕೂ ಕೂಡ ಸಾಫ್ಟಾಗಿ ಉತ್ತರ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅವರು ನಿನ್ನೆ ಪರಿಹಾರವನ್ನು ಕೊಟ್ಟೋಗಿದ್ದಾರೆ, ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಜೊತೆಗೆ ನಾವು ಕೂಡ ಅವರಿಗೆ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಿದ್ಧ ಮಾಡಿ ಕಳಿಸ್ತೀವಿ, ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಶಾಂತಿ ಸಾಧಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಾಗ್ತವೆ ಅಂತ ಹೇಳಿದ್ರು. ಜೊತೆಗೆ ಏನು ನಾಳಿದ್ದು ಸೋಮವಾರ ಮುಸ್ಲಿಮರ ಹಬ್ಬ ಇದೆ, ಅವತ್ತು ಕೂಡ ಒಂದಷ್ಟು ಬಂದೋಬಸ್ತನ್ನು ಮಾಡ್ಕೊಂಡು ಇಡೀ ಸಮಾಜವನ್ನು ಶಾಂತಿಯುತವಾಗಿ ನೆಲೆಸೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕಾಗಿ ಅಧಿಕಾರಿಗಳು ಒಂದಷ್ಟು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಸಾರ್ವಜನಿಕರಲ್ಲೂ ಮನವಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ನಾಗಮಂಗಲದ ಘಟನೆಯಲ್ಲಿ ಬದ್ರಿಕೊಪ್ಪಲಿನ ಶ್ರೀನಿವಾಸ್ ಅನ್ನೋಂಥ ಹುಡುಗನೊಬ್ಬನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಪೊಲೀಸರು. ಆತನ ತಾಯಿ ಹೇಳ್ತಾ ಇದ್ದಾರೆ, ನನ್ನ ಮಗ ಅವತ್ತು ಇರಲೇ ಇಲ್ಲ, ಆ ಘಟನೆಯಲ್ಲಿ ಪಾಲ್ಗೊಳ್ಳಲೇ ಇಲ್ಲ ಅಂತ. ಪ್ರಕರಣದಲ್ಲಿ ಶ್ರೀನಿವಾಸ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ, ಬದ್ರಿಕೊಪ್ಪಲಿನ ಶ್ರೀನಿವಾಸ್. ಆದರೆ ಆತನ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಅವತ್ತು ಇರಲೇ ಇಲ್ಲ, ಅದು ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ತಾಯಿ ಕೆಂಪಮ್ಮ ಸಚಿವ ಚೆಲುವರಾಯಸ್ವಾಮಿ ಅವ್ರನ್ನ ತರಾಟೆ ತಗೊಂಡಿದ್ದಾರೆ. ಗಲಾಟೆ ನಡೆದಾಗ ನನ್ನ ಮಗ ಅಲ್ಲಿ ಇರಲೇ ಇಲ್ಲ, ನನ್ನ ಮಗನಿಗೆ ಹೊಡೆದು ಎಳ್ಕೊಂಡು ಹೋದ್ರು, ಇಡೀ ಶಾಪ ಹಾಕ್ತಾ ಇದ್ದಾರೆ ಆತನ ತಾಯಿ. ನನ್ನ ಮಗ ತಪ್ಪೇ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂತ ಕೆಂಪಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ಅವತ್ತು ಸಾಯಂಕಾಲ 6:45ರಿಂದ ರಾತ್ರಿ 9:30ವರೆಗೂ ನಮ್ಮ ಹೊಸ ಮನೆ ಹತ್ರ ಇದ್ದ, ಅಲ್ಲಿ ಹೋಗೇ ಇಲ್ಲ ಅವನು. ಗೊತ್ತಾಗಲ್ಲ ನಮ್ಮ ಮಕ್ಕಳಿಗೆ ಅಯ್ಯೋ ಅನ್ಸೋದೆ ಗೊತ್ತಾಗಿರೋದು ಮನೆ ಹಾಳಾಗ ಊಟನೇ ಮಾಡಿಲ್ಲ. ಮಗನ್ ಬೇಡ ಅವ್ರಿಗೆ ತಗಲಿ ಅವ್ರ ಮಾನ ಮರ್ಯಾದೆ ಬೇಡವಾ ಅವ್ರು ಅದಕ್ಕೋಸ್ಕರನೇ ಇರೋರು. ಅದಕ್ಕೆ ಗೆದ್ಯಾಕ ಮಾತ್ರ ಇನ್ನೊಬ್ರು ಸಪೋರ್ಟ್ ಬೇಕಾ? ಓಟ ಇವತ್ತ ನಮ್ಮ ಮಕ್ಕಳನ್ನ ಬೇಡಂಗ್ ಮಾಡೋರೆ ಮಿನಿಸ್ಟರ್ಗಳು. ಬೇಕು ಅಂತ ಸಹಾಯ ಮಾಡ್ಕೊಳ್ಳೋದು, ಬೇಕಿಲ್ಲದೆ ಕುತ್ತಿಗೆ ಕೂದ್ ಕಳ್ಸೋದು. ಈ ಕಾಂಗ್ರೆಸ್ ಬರಲಾಗೆ ಅರ್ಧ ಮುಸ್ಲಿಮ್ಸ್ ಅವ್ರಿಗೆ ಸಪೋರ್ಟ್. ನನ್ನ ಮಗನ್ನೇ ಬೇಡಂಗ್ ಎಲ್ಲರೂ ಒಂದೇ ಕಡೆ, ಮುಸ್ಲಿಂ ಬೇರೆ ನಾವು ಬೇರೆ ಏನಿಲ್ಲ, ಎಲ್ಲ ಒಂದೇ. ನಾಗಮಂಗಲದ ಗಲಭೆಯಲ್ಲಿ ಅಮಾಯಕರನ್ನ ಪೊಲೀಸ್ನವರು ಬಂಧನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಮಾಯಕರನ್ನ ಪೊಲೀಸ್ನವರು ಬಂಧನ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಸಚಿವ ಚೆಲುವರಾಯಸ್ವಾಮಿ ಅವರೇ ಒಪ್ಕೊಂಡಿದ್ದಾರೆ. ಶ್ರೀನಿವಾಸ್ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆತ ಆ ಗಲಾಟೆಗೆ ಹೋಗಿಲ್ಲ ಅನ್ನೋದನ್ನು ವಿಡಿಯೋ ಸಹಿತ CCTV ವಿಡಿಯೋ ಸಹಿತ ಪೊಲೀಸರಿಗೆ ಮಾಹಿತಿ ನೀಡಿದರೂ ಕೂಡ ಆತನನ್ನು ಚಾರ್ಜ್ ಶೀಟ್ನಲ್ಲಿ ಫಿಟ್ ಮಾಡಿದ್ದಾರೆ. ಆತನ ಮೇಲೆ FIR ಬುಕ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶ್ರೀನಿವಾಸ್ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮ್ಮ ಮಗನನ್ನು ಬಂಧನ ಮಾಡೋದಕ್ಕೆ ಪೊಲೀಸ್ನವರು ಎಷ್ಟು ಗಂಟೆಗೆ ಬಂದಿದ್ರು? 2 ಗಂಟೆ ಸ್ವಾಮಿ. 2 ಗಂಟೆಗೆ ಬಂದು ಕಾದ ಜೇಡ್ದೆ ಅವರೇ ಮೀಟ್ ಬಿಟ್ಟು ನುಗ್ಗಿದ್ರು ಒಳಗೆ. 7 ಜನನೋ 8 ಜನನೋ ಒಳಗೆ ಬಂದೇಟ್ಕೆ ಯಾರು ಅಂತ ಈಚೆಗೆ ಬಂದೆ ರೂಮಿಂದ. ಈಚೆಗೆ ಬಂದೇಟ್ಕೆ ನನ್ನ ಮಗನ ಬನ್ನಿ ಹಿಡ್ಕೊಂಡು ಎಳ್ದಾಡ್ತಿದ್ರು. ಯಾಕೆ ಎಳ್ದಾಡ್ತೀರಿ ಅಂದರೆ ರೂಲ್ ದೊಣ್ಣೆ ಎತ್ತದೆ ಮಧ್ಯಕ್ಕೆ ಹೋದೆ. ಹಂಗೂ ಸುಮಾರಾಗಿ ನನಗೆ ಬೀಳ್ತು, ಅವನಿಗೆ ತಗಲಿಲ್ಲ, ಬಟ್ಟೆ ಹಾಕೊಳಕ್ಕೂ ಬಿಡ್ತಿರ್ಲಿಲ್ಲ. ನಾನು ಏನು ತಪ್ಪು ಮಾಡಿದ್ದೀನಿ ಸಹ ಅಂತ ಬಡ್ಕೊಂಡು ಎದ್ದುಬಿಟ್ಟ. ನಾನು ಏನು ತಪ್ಪು ಮಾಡಿದ್ದೀನಿ ಸಹ ಅಂತ ಬಡ್ಕೊಂಡು ಎದ್ದುಬಿಟ್ಟು ಅಲ್ಲಿ ನಿಂತ್ಕೊಂಡು ನಾನು ಬಟ್ಟೆ ಹಾಕೊಳ್ಳೋ ಗಂಟ್ಲಾರ ಬುಡಿಯಿಂದಿದ್ದಕ್ಕೆ ಬಟ್ಟೆ ಪ್ಯಾಂಟು ಶರ್ಟು ಹಾಯ್ಕೊಂಡು ಅಮ್ಮ ನೀನು ಹೆದರ್ಕೋಬೇಡ ಅಳಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಆದರೆ ಯಾಕೆ ಕರ್ಕೊಂಡು ಹೋಯ್ತೀರ ಅಂತ ಕೇಳಿದ್ರೆ ನಾಗಮಂಗಲನೇ ಹತ್ಕೊಂಡು ಉರಿತಾದೆ, ಯಾಕೆ ಅಂತ ಕೇಳ್ತೀಯ, ಒತ್ತರಿ ಕೇಳ್ತೀನಿ ಬಾರಮ್ಮ ಅಂತ ಅಂದರು. ಆದರೂ ರೋಡಲ್ಲಿ ನಿಂತ್ಕೊಂಡು ಎಲ್ಲ ಹೊಡ್ಕೊಂಡು ಕರ್ಕೊಂಡು ಹೋದ್ರು. ಆದರೆ ನಮ್ಮ ಎತ್ತು ತಾಯಿ ಮುಂದೆ ಹೊಡಿತೀರಲ್ಲ ಅಂದರೆ ನಿಮ್ಮನ್ನು ಹಾಕ್ತೀವಿ ಒಳಿಕೆ ಅಂದರು. ಆದರೆ ಇದೆಲ್ಲ ಪ್ರೀ ಪ್ಲ್ಯಾನೇ ಮಾಡ್ತಿರೋದು ಕಣ್ಸ. ಅವ್ರು ಮಾಡಿರೋದು ಸಾಬರು ಪೊಲೀಸ್ನವರು, ಇಲ್ಲಿ ಪೊಲೀಸ್ನವರೆಲ್ಲ ಮಳವಳ್ಳಿ ಪೊಲೀಸ್ನವ್ರು ಕರ್ಸವ್ರೆ ಹೊಡ್ಸೋಕ್ಕೆ ನಮ್ಮ ಮಕ್ಕಳಿಗೆ. ಇನ್ನು ಸ್ವಾಮಿಗೌಡ ಮಾಡಿರೋ ಕೆಲಸನೇ ಇದು ಮಾಡದೆ. ನನ್ನ ಮಗನ ಯಾರೂ ಹೇಳ್ಕೊಂಡೋಗಲ್ಲ. ನನ್ನ ಮಗ ಯಾವ ಗಲಾಟೆಗೆ ಯಾವತ್ತು ಈ ನಾಗಮಂಗಲದಲ್ಲಿ ಒಂದೇ ಒಂದು ಸಣ್ಣ ಕೇಸ್ ಇಲ್ಲ ನನ್ನ ಮಗಂತ. ಸ್ವಾಮಿಗೌಡ ಅಂದರೆ ಯಾರು? ಚೆಲುವರಾಯಸ್ವಾಮಿ ಅವರು ಸ್ವಾಮಿ ನನ್ನ ಮಗನ ಲಾಸ್ಟಲ್ಲಿ ನನ್ನ ಮಗನ ಹೇಳ್ಕೊಂಡೋಗಿರೋದು. ನಾವು ಸ್ವಾಮಿಗೌಡ ಅಂತೀವಿ, ಚೆಲುವರಾಯಸ್ವಾಮಿ ಅಂತ ಯಾವತ್ತೂ ಒಂದಿಲ್ಲ ಅವನ್ನ. ನಾವೇ ಅಲ್ಲಿ ಬಂದು ಬಿಡಿಸ್ತಾನೆ, ನಾವು ಬಿಡಿಸ್ತೀವಮ್ಮ, ನೀವು CC ಕ್ಯಾಮ್ರಾ ಕೊಟ್ಟ ಮೇಲೆ ಬಿಡಿಸ್ತೀವಿ, ಏನು ಮಾಡಲ್ಲ ಅಂತ ಸಂತಕ ಹೇಳ್ಬಿಟ್ಟು ಸಂದೇಲಿ ಬಿಡ್ತೀನಿ ಅಂದ್ಬಿಟ್ಟು ಎಲ್ಲರೂ ತಪ್ಪು ಮಾಡಿರೋರನ್ನೇ ಒಳಗೆ ಹಾಕಿರೋದು ಅಂತ ಇವತ್ತು ನ್ಯೂಸಲ್ಲಿ ಹೇಳ್ತಾವನೆ. ಅವ್ನಿಗೆ ಧರ್ಮವೋ ಕರ್ಮವೋ ನನಗೆ ಗೊತ್ತಿಲ್ಲ. ಅವನು ನಿಜವಾಗ್ಲೂ ಅವ್ನಿಗೆ ಒಳ್ಳೇದಾಗಲ್ಲ. ಅವನ ಮಗ ಅವನ ಹೆಂಡ್ತಿ ಸತ್ತಾಗಲೇ ಅವ್ನಿಗೆ ನೋವು ಗೊತ್ತಾಗೋದು. ನನ್ನ ನೋವು ಏನು ಅಂತ. ನಾನು ಇರೋದು ಒಂದು ಮಗ, ಗಂಡ ಇಲ್ಲ. ನನ್ನ ಮಗ ಇರೋದು ಒಬ್ಬ ಮಗನ ಎಳ್ಕೊಂಡು ಎಳ್ದಾಡಿ ಹೊಡ್ಕೊಂಡು ಕರ್ಕೊಂಡು ಹೋಗೋರೆ. ಇವತ್ತು ನನ್ನ ಮಗ ಬಿಡೋವರೆಗೂ ನಮಗೆ ಏನು ಆಗಬೇಕು, ಏನು ದಿಕ್ಕ್ಯಾರು ನಮಗೆ. ನಾನು ಒಬ್ಬಳೇ ಇದ್ದೀನಿ. ಈಗ ನೆಂಟ್ರಿಸ್ಟ್ರು ಬಂದು ಈಗ ಕಣ್ಣೀರು ಹಾಕ್ತಾಳೆ ಅಂತ ನಾವು ಸಮಾಧಾನ ಹೇಳ್ಬಿಟ್ಟು ಹೋಯ್ತಾರೆ. ನನಗೆ ಯಾರು ದಿಕ್ಕು ಬೇಕು ಅಂತ ಮಾಡಿರೋದೇ ಸ್ವಾಮಿ. ನನಗೆ ನನ್ನ ಮಗನ್ನ ಬೇಕು ಅಂತ ಲಾಸ್ಟಲ್ಲಿ ಹೆಸ್ರು ಹೇಳಿ ಕರ್ಕೊಂಡೋಗಿ ಚಾರ್ಜ್ ಶೀಟ್ ಹಾಕವ್ರೆ, FIR ಮಾಡವ್ರೆ. ನಾವು CC ಕ್ಯಾಮ್ರಾ ಕೊಟ್ಟಿದ್ವಿ. ಡಾಕ್ಟ್ರು ಮಂಡ್ಯಕ್ಕೆ ಹೋಗಿ ಈಗ ಹೋದ ತಿಂಗಳು ಹುಷಾರಿರಲಿಲ್ಲ, ಮಂಡ್ಯಕ್ಕೆ ಹೋಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಬಂದಿರೋ ಫಾರಮ್ಗಳು ಕೊಟ್ಟಿದ್ದೀವಿ. ಆಸ್ಪತ್ರೆದ ಹುಷಾರಿಲ್ಲ, ಅವನಿಗೆ ಕಾಲು ಊದ್ಕೋತಿದ್ದ ಮಂಡಿಯಿಂದ ಕೆಳಿಕೆ. ಅದೆಲ್ಲನೂ ಕೊಟ್ಟು ನನ್ನ ಮಗನ್ನ ಬಿಟ್ಟಿಲ್ಲ. ಇವತ್ತು ನನಗೆ ಎಷ್ಟು ನೋವು ಅದೇ ಅಂತ ಯೋಚನೆ ಮಾಡಿ ನನಗೆ ಸಾಕಾಗೋಗದೆ. ಕೈ ತಡ್ಕೊಳಕ್ಕಾಗಲ್ಲ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.